ಚೀತಾ ಇವತ್ತಿಗೆ ಮುಗಿದಿದೆ. ನೀವು ನಿರ್ಮಾಪಕರನ್ನ ಕೇಳಿದ್ರಲ್ಲ ಸರ್, ಮುಗ್ದಿದ್ದು ಖುಷಿ ಆಯ್ತಾ? ನನಗೆ ತುಂಬ ಖುಷಿ ಆಯಿತು. ಇಟ್ಸ್ ಬೀನ್ ಲಾಂಗ್ ಜರ್ನಿ ಚೀತಾ. ಅದೇ ಕಲೆಯವ್ರು ಹೇಳ್ದಂಗೆ ಸೆಟ್ಟಿಗಾಗಲಿ ಇಲ್ಲ ಆರ್ಟಿಸ್ಟ್ ಡೇಟ್ಗಾಗಲಿ ಟೈಮ್ ತೊಗೊಳ್ತಿತ್ತು. ಬಟ್ ಎಲ್ಲ ಕಲೆ ಆಗಲಿ ನಮ್ಮ ನಿರ್ಮಾಪಕರಾಗಲಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಎಲ್ಲ ಸಿನಿಮಾಗಳಿಂದನೂ ನಾವು ಆಚೆ ಬರಬೇಕಾದ್ರೆ ಯಾವಾಗಲೂ ತುಂಬ ಖುಷಿಯಾಗಿ ಬರಲ್ಲ, ಏನೋ ಒಂದು ಡೌಟ್ಗಳಿರ್ತವೆ. ಬಟ್ ಚೀತಲ್ಲಿ ಝೀರೋ ಡೌಟ್ಸ್. ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ನಂಬಿಕೆ ಇದೆ. ಗುರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅಫ್ಕೋರ್ಸ್ ಮೆಗಾರ್ ಕಾಂಬಿನೇಷನ್ ಆ್ಯಂಡ್ ಸಾಕಷ್ಟು ಜನ ಆರ್ಟಿಸ್ಟ್ ಇದ್ದಾರೆ. ನಾನೇ ಈಗ ನೆನೆಸ್ಕೊತಿದ್ದೆ, ನೀವು ಕಲೆ ಕೇಳಿದಾಗ ಎಷ್ಟು ಜನ ಇದ್ದಾರೆ ಅಂತ. ನಾನೇ ಇನ್ನೂ ತಲೆ ಲೆಕ್ಕ ಹಾಕೊಳ್ತೀನಿ. ಬಟ್ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ ಆ್ಯಂಡ್ ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಆದಷ್ಟು ಬೇಗ ಸಿನಿಮಾ ಎಲ್ಲರ ಮುಂದೆ ಬರಲಿ ಅನ್ನೋ ಆಸೆ ನನಗೆ. ಆ್ಯಂಡ್ ಅದು ಮಾಡ್ತೀವಿ ಖಂಡಿತವಾಗ್ಲೂ. ಸರ್ ಮಾರ್ಕೆಟಲ್ಲಿ ಅದು ನಾವು ಚೀತಾ ಇದೇನು ಬಿಟ್ಟಿಲ್ಲ. ಅಂದರೆ ಓಪನಿಂಗ್ ಒಂದು ಪೋಸ್ಟರ್ ಬಿಟ್ಟಿದ್ವಿ ಅಷ್ಟೇ, ಅದಾದ ನಂತರ. ಬಟ್ ನನ್ನ ಪ್ರಕಾರ ಚೀತಾದ ಒಬ್ಬರ ಚೆನ್ನಾಗಿರುತ್ತೆ ಮಾರ್ಕೆಟಲ್ಲಿ. ಈಗ ನಮ್ಮ ಟೀಸರ್ ಆಗಲಿ ಸಾಂಗ್ ಆಗಲಿ ಆಚೆ ಬಂದಾಗ ಅದನ್ನು ನೋಡಿದಾಗ ಈಗ ಅದ್ರ ಮೇಲೆ ಅದೇ ನಮ್ಮ ಮಾರಾಟ. ದಟ್ ಈಸ್ ಅದನ್ನು ಮುಂದೆ ಇಟ್ಟ ಮೇಲೆ ಮಾರ್ಕೆಟಿಂಗ್ ಹೇಗಾಗುತ್ತೆ ಆ್ಯಂಡ್ ಮಾರ್ಕೆಟ್ ಎಷ್ಟು ದೊಡ್ಡದಾಗತ್ತೆ ಅಂತ ನೋಡಬೇಕು. ಹಾಂ, ಇಲ್ಲ ಮುಂದೇನೂ ಆಗಿದೆ. ಬಟ್ ದಿಸ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಬಜೆಟ್ ಫಿಲ್ಮ್ಸ್. ಇದು ಕರಾವಳಿ ಎರಡು ಒಂದೇ ನಿಟ್ಟಿನಲ್ಲಿದೆ. ಇತ್ತು ಅಂದರೆ ಮಾರ್ಕೆಟಲ್ಲಿ ಕಲೆ ಏನು ರಿಸರ್ಚ್ ಮಾಡಿದ್ರು, ನಾನು ಅಲ್ಲಿಗೆ ಹೋಗಿಲ್ಲ, ಬರೀ ಶೂಟಿಂಗ್ಗೆ ಹೋಗಿದ್ದೆ. ಬಟ್ ಅವ್ರೇನು ರಿಸರ್ಚ್ ಮಾಡಿದ್ರು ಅದನ್ನು ನನ್ನ ತಲೆಯಲ್ಲಿ ತುಂಬಿಸಿದ್ರು. ಅದು ಬಿಟ್ಟರೆ ಫಿಸಿಕಲಿ ಒಂದು ಸ್ವಲ್ಪ ಟ್ಯಾಕ್ಸಿಂಗ್ ಈ ಸಿನಿಮಾ. ಮೇಡಮ್ ಹೇಳ್ದಂಗೆ ಕಲೆಯವರೇ ಡೈರೆಕ್ಟರ್ ಆದ್ದರಿಂದ ಡ್ಯಾನ್ಸಲ್ಲಿ ಕೈಕಾಲು ಮುರಿದ್ರು, ಫೈಟಲ್ಲಿ ಕೈಕಾಲು ಮುರ್ಕೊಂಡ್ವಿ. ಅದರಿಂದನೂ ಡಿಲೇ ಆಗಿತ್ತಲ್ಲ, ಕಾಲು ಲೇಟಾಗಿ ಅದರಿಂದ ನಾವು ಹಾಗೆ ಡ್ಯಾನ್ಸಲ್ಲಿ ಸುಮ್ಮನೆ ಜೋಕ್ ಮಾಡಿದೆ. ಬಟ್ ಫೈಟಲ್ಲಿ ಕಾಲು ಲೇಟಾಗಿ ಅದಕ್ಕೂ ಒಂದು ಸ್ವಲ್ಪ ಡಿಲೇ ಆಗಿದ್ದು. ಬಟ್ ಫಿಸಿಕಲಿ ಟ್ಯಾಕ್ಸಿಂಗ್. ಬಟ್ ತುಂಬ ಸಂತೋಷ ಇದೆ ನಾವು ಮಾಡಿರೋ ಕೆಲಸ ಈ ಸಿನಿಮಾ. ಇದು ಒಂದು ಸ್ವಲ್ಪ ಮೆಲೋ ಸಾಂಗು, ಸೊ ಡ್ಯಾನ್ಸ್ ತುಂಬ ಗ್ರೇಸ್ಫುಲ್ ಆಗಿದೆ. ಇದು ಬಿಟ್ಟು ಒಂದು ಫನ್ ಸಾಂಗ್ ಇದೆ, ಆಮೇಲೆ ಇಂಟ್ರಡಕ್ಷನ್ ಸಾಂಗ್, ಅದರಲ್ಲಿ ಡ್ಯಾನ್ಸ್ ತುಂಬ ಜಾಸ್ತಿ ಇದೆ.